ಆರ್ಕಿಟೆಕ್ಟ್ಗಳಿಗೆ ಆರ್ಕಿಟೆಕ್ಟ್ಸ್ಗೆ ನಾವು ಪ್ರೋತ್ಸಾಹ ಕೊಡಲಿಕ್ಕೆ ದಟ್ ಇಸ್ ವಾಟ್ ವಿ ಕಾಲ್ ಇಟ್ ಎಸ್ ಎ ಗ್ರೀನ್ ಬಿಲ್ಡಿಂಗ್. ಈಗ ಡೆಲ್ಲಿಲೂ ಕೂಡ ತಮಗೆಲ್ಲ ಅರಿವಿದೆ, ಯಾರು ಕೂಡ ವೆಹಿಕಲ್ಗಳಿಗೆಲ್ಲ ಮುಂದಕ್ಕೆ ಎಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಗೆ ಜಾಸ್ತಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ಪೆಟ್ರೋಲ್ ವೆಹಿಕಲ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ಕಂಡೀಷನ್ಸ್ ಆಗ್ತಾ ಇದ್ದಾರೆ. ಸೊ ಹಂಗೆ ನಾವು ಕೂಡ ನಮ್ಮ ಸರ್ಕಾರ ಮಟ್ಟದಲ್ಲಿ ಇಂಥ ಎಲೆಕ್ಟ್ರಿಕಲ್ಸ್ ವೆಹಿಕಲ್ಗೆ ಬಹಳ ಪ್ರೋತ್ಸಾಹ ಕೊಟ್ಟು ಬಸ್ಸಸ್ ಕೂಡ ನಾವೀಗಾಗಲೇ ಸಾವಿರಾರು ಬಸ್ಸಸ್ ಎಲೆಕ್ಟ್ರಿಕ್ ಬಸ್ಸಸ್ ಈಗಾಗಲೇ ನಾವು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ನಾವೀಗಾಗಲೇ ಪ್ರಾರಂಭ ಕೂಡ ನಾವು ಮಾಡಿದ್ದೇವೆ. ಸೊ ಹಂಗೆ ಇವತ್ತು ನಾವು ಈಗ ಬೆಂಗಳೂರು ನಗರದಲ್ಲಿ 650 ಶಾಲೆಗಳು ಈಗಾಗಲೇ ಮುಂದಕ್ಕೆ ಬಂದು ರಿಜಿಸ್ಟರ್ ಆಗಿದೆ. ಕೆಲವು PU ಕಾಲೇಜಲ್ಲಿ ಕೂಡ ಬಂದಿದೆ. ಈಗಾಗಲೇ 18 ಕ್ಲಬ್ಗಳು ಈಗಾಗಲೇ ಆಕ್ಟಿವಿಟೀಸ್ ಶುರು ಮಾಡಿಕೊಂಡಿದ್ದಾರೆ. ಸೊ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾವು ಪ್ರೋತ್ಸಾಹವನ್ನು ಮಾಡ್ತಾ ಇದ್ದೀವಿ. ರೆಸಿಡೆಂಟ್ಸ್ ವೆಲ್ಫೇರ್ ಅಸೋಸಿಯೇಷನ್ ಇಂದ ಹಿಡಿದು ನಮ್ಮ ಗವರ್ಮೆಂಟ್ ಕೆಲವು ಸಂಸ್ಥೆಗಳು, ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್, NGOs, ಕಾರ್ಪೊರೇಟ್ಸ್, ಸ್ಟಾರ್ಟ್ಅಪ್ಸ್ ಇವರೆಲ್ಲ ಕೂಡ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾವು ಅವಕಾಶ ಮಾಡಿಕೊಂಡು ಅವರು ಕೂಡ ಪ್ರತ್ಯೇಕವಾದಂತಹ ಒಂದು ಸಂಸ್ಥೆ ಅಂತ ಹೇಳಿ ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನ ಮಾಡ್ತಾ ಇದ್ದೇವೆ. ಆಮೇಲೆ ಒಂದು 6ನೇ ತಾರೀಕು ಜೂನ್ ಒಂದು ಅಫಿಷಿಯಲ್ ವೆಬ್ಸೈಟ್ ಕೂಡ ನಾವು ಲಾಂಚ್ ಮಾಡ್ತಾ ಇದ್ದೇವೆ. ಸೊ ಇದೊಂದು ಈ ಕ್ಲಬ್ಸ್ ವಿಲ್ ಬಿ ಡೆವಲಪಿಂಗ್ ಇನ್ಸ್ಟಿಟ್ಯೂಷನ್ಸ್ ಇದನ್ನ ಇನ್ಸ್ಟಿಟ್ಯೂಷನ್ ಲೆವೆಲ್ ಕ್ಲೈಮೇಟ್ ಆಕ್ಷನ್ ಪ್ಲಾನ್ ತಯಾರು ಮಾಡ್ಕೊಳ್ತಾರೆ. ಸೊ ಈ ದೃಷ್ಟಿಯಿಂದ ಎಲ್ಲರೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಆಮೇಲೆ 6ನೇ ತಾರೀಕು ಬೆಂಗಳೂರಿನ ಕ್ಲೀನ್ ಬ್ಯಾಂಗ್ಳೂರ್ ಅದನ್ನು ಕೂಡ ನಾನು ಘೋಷಣೆ ಮಾಡ್ತಾ ಇದ್ದೀನಿ. ಪ್ಲಾನ್ ಆಫ್ ಆಕ್ಷನ್ ಇಡೀ ಬೆಂಗಳೂರಲ್ಲಿರುವಂತಹ ಕಸನ ಒಂದು ಸತಿ ತೆಗಿಬೇಕು, ಅದನ್ನ ಉಳಿಸ್ಕೊಳ್ಬೇಕು. ಎಲ್ಲೆಲ್ಲಿ ಕಸ ಇದೆ ಸಾರ್ವಜನಿಕರಿಗೆ ಅದನ್ನ ಫೋಟೋ ಹಿಡಿದು ಆ ಜಾಗ ಹಿಡಿದು ಕಳಿಸ್ಬೇಕು ಕಾರ್ಪೊರೇಷನ್ಗೆ. ಆಮೇಲೆ ನಮ್ಮ ಆಫೀಸರ್ಸ್ ಹೋಗಿ ಒಂದು 3-4 ದಿನದಲ್ಲಿ ಒಂದು ವಾರದಲ್ಲಿ ಅದನ್ನೆಲ್ಲ ಹೋಗಿ ತೆಗಿಯೋಂಥದ್ದು. ಇವೆಲ್ಲ ನಾನು ರೋಡಲ್ಲಿ ಹೋದಾಗ ಸುಮ್ಮನೆ ಎಲ್ಲ ತಂದು ರೋಡ್ ಪಕ್ಕ ಎಲ್ಲ ಬಿಸಾಕ್ಬಿಟ್ಟು ಹೋಗ್ತಾರೆ. ಆದಷ್ಟು ಜಾಸ್ತಿ ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡಬೇಕು. ಇದನ್ನೆಲ್ಲ ಕೂಡ ಒಂದು ಇನಿಷಿಯೇಟಿವ್ ನ ನಾವು ತೆಗೆದುಕೊಂಡಿದ್ದೇವೆ. ಆಮೇಲೆ ಇಡೀ ಬ್ಯಾಂಗ್ಳೂರಲ್ಲಿ ಪ್ಲಾಸ್ಟಿಕ್ ನ ಬ್ಯಾನ್ ಮಾಡುವಂತ ಒಂದು ಕಾರ್ಯಕ್ರಮ ಕೂಡ ಈಗಾಗಲೇ ತೆಗೆದುಕೊಂಡಿದ್ದೇವೆ. 2023-24ರಲ್ಲಿ 19 ಹೊಸ ಪಾರ್ಕ್ ನ ನಾವು ಡೆವಲಪ್ ಮಾಡಿ 47 ಅಪ್ಗ್ರೇಡ್ ಮಾಡಿದ್ದೇವೆ. ಆಮೇಲೆ ಒಂದು 100 ಕಾಂಪೋಸಿಟ್ ಯೂನಿಟ್ ಕೂಡ ನಾವು ಈಗಾಗಲೇ ತಯಾರು ಮಾಡಿದ್ದೇವೆ. 19 ಲೇಕ್ ಅನ್ನ ಡೆವಲಪ್ಮೆಂಟ್ ಮಾಡಿ 40 ಕೆರೆಗಳಿಗೆ ಫೆನ್ಸಿಂಗ್ ಕೂಡ ನಾವು ಹಾಕಿದ್ದೇವೆ. ಒಟ್ಟು 32.5 ಬಜೆಟ್ ನ ಕೋಟಿನ ಬರೀ ಫೆನ್ಸಿಂಗ್ಗೆ ನಾವು ಈ ಸಂದರ್ಭದಲ್ಲಿ ಪ್ರಯತ್ನ ಮಾಡಿದ್ದೇವೆ. 24-25ಕ್ಕೆ ಈಗ ಕೆಲವು ನಾವು ಸ್ಟಂಪ್ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ನಾವು ಟ್ರೀಟೆಡ್ ವಾಟರ್ ಮಾಡಲಿಕ್ಕೆ ಈ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. 55 ಕೋಟಿ ರೂಪಾಯಿನ ಬರೀ ಲೇಕ್ಸ್ಗೋಸ್ಕರನೇ ಮಾಡಿ 4 ಲೇಕು ಈ ಜುಲೈ ಅಷ್ಟಕ್ಕೆ 25ಕ್ಕೆ ಈಗಾಗಲೇ ಮುಂದಿದೆ. 25-26ಕ್ಕೆ ಈ ವಿಚಾರದಲ್ಲಿ ನಾವು 880 ಕೋಟಿ ರೂಪಾಯಿನ ಡೆವಲಪ್ಮೆಂಟ್ ಮತ್ತು ಅಪ್ಗ್ರೇಡೇಷನ್ಗೆ ಈ ಪಾರ್ಕ್ಗೋಸ್ಕರ ನಾವು ಇಟ್ಟಿದ್ದೇವೆ. 116 ಕೋಟಿನ ಪಾರ್ಕ್ ಲ್ಯಾಂಡ್ಸ್ಕೇಪ್ಗೆ ನಾವು ಸೀಮಿತವಾಗಿ ಇಟ್ಟಿದ್ದೇವೆ. ಮತ್ತು ಕೆರೆಗಳಿಗೆ 250 ಕೋಟಿ ಡೆವಲಪ್ಮೆಂಟ್ಗೋಸ್ಕರ ಅನೇಕ ಕಾರ್ಯಕ್ರಮಗಳನ್ನ ಇಟ್ಕೊಂಡು ರ್ಯಾಶ್ ಬ್ಯಾರಿಯರು, ಹಳ್ಳಿಕಟ್ಟೆ, CCTV, ಫೆನ್ಸಿಂಗು ಇವೆಲ್ಲ ಕೂಡ ಸೇರ್ಕೊಂಡಂಗೆ ಆ ಕಾರ್ಯಕ್ರಮ, ಆ ಯೋಜನೆ ಕೂಡ ಇವತ್ತು ನಾವು ಇಟ್ಕೊಂಡಿದ್ದೇವೆ. ಸೊ ಈ ಗ್ರೇಟರ್ ಬ್ಯಾಂಗ್ಳೂರ್ ಇದು ಹೊಸ ಒಂದು ಡೆಡಿಕೇಟೆಡ್ ಆಕ್ಷನ್ ಸೆಲ್ ಕೂಡ ಇಡೀ ಬೆಂಗಳೂರು ನಗರದಲ್ಲಿ ಮಾಡಲಿಕ್ಕೆ ಅದಕ್ಕೆ ಅಂತ ವಾಲಂಟಿಯರ್ಸ್ ಕೂಡ ಅನೇಕ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಇನ್ವಾಲ್ವ್ ಮಾಡಲಿಕ್ಕೆ ಇದ್ದೇವೆ. ಸೊ ನಾನು ಯಾಕೆ ಇವತ್ತು ಈ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಮುಂದಕ್ಕೆ ನಾವು ಟ್ರೀ ಸೆನ್ಸಸ್ ನ ಈಗಾಗಲೇ ಪ್ರಾರಂಭ ಮಾಡಿದ್ವಿ. ಹೈಕೋರ್ಟ್ ಕೂಡ ನಮಗೆ ಮಾರ್ಗದರ್ಶನ ಕೊಟ್ಟಿತ್ತು, ನೀವು ಟ್ರೀ ಸೆನ್ಸಸ್ ಮಾಡಬೇಕು ಅಂತೇಳಿ. ಎನರ್ಜಿ ಆಡಿಟ್ ಮಾಡುವಂತ ವ್ಯವಸ್ಥೆ ಕೂಡ ಇಟ್ಕೊಂಡಿದ್ದೇವೆ. ಸೊ ಈಗಾಗಲೇ ನಮ್ಮ ಪ್ರತಿಯೊಂದು ವಾರ್ಡ್ನಲ್ಲೂ ಕೂಡ ಈಗಾಗಲೇ ಸೌತ್ ಮತ್ತು ಈಸ್ಟ್, ಮಾದೇವಪುರ ಮತ್ತು ಬೊಮ್ಮನಹಳ್ಳಿ ಝೋನ್ ಅಲ್ಲಿ ಈಗಾಗಲೇ ನಾವು ಪೈಲಟ್ ಆಗಿ ನಾವು ಈಗಾಗಲೇ ತೆಗೆದುಕೊಂಡಿದ್ದೇವೆ. ಇವತ್ತು 28 ಕೋಟಿ ರೂಪಾಯಿ ಅಷ್ಟು
ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ವಾರ್ಡ್ ಈಗ ನಾವು ತೆಗೆದುಕೊಳ್ತಾ ಇದ್ದೀವಿ. ಒಂದೊಂದು ವಾರ್ಡಲ್ಲಿ ಒಂದೊಂದು ಕೋಟಿ ರೂಪಾಯಿ ಹಣ ಕೂಡ ಕೊಟ್ಟು 28 ಕ್ಷೇತ್ರ ತೆಗೆದುಕೊಂಡು 1 ವಾರ್ಡ್ ಪರ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ವಿಲ್ ಬಿ ಡೆಸಿಗ್ನೇಟೆಡ್ ಫಾರ್ ಬೆಂಗಳೂರು ಗ್ರೀನ್ ವಾರ್ಡ್ ಅಂತ ಹೇಳಿ ಇವತ್ತು ಫಂಡ್ಸ್ ಕೂಡ ಪ್ರಮೋಟ್ ಮಾಡಿ ಅವ್ರಿಗೆ ನಾವು ಪ್ರೋತ್ಸಾಹವನ್ನು ಕೊಡಲಿಕ್ಕೆ ನಾವೀಗ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇದು ವಿಶೇಷವಾಗಿ ಬೆಂಗಳೂರಿನ ನಾಗರಿಕರಿಗೆ ಮಕ್ಕಳಿಗೆ ಜಾಗೃತಿ ಮೂಡಿಸುವಂತಹ ಕೆಲಸ, ಇದನ್ನು ಉಳಿಸ್ಕೊಳ್ಬೇಕು ಅಂತೇಳಿ. ಆಮೇಲೆ ನಮ್ಮ ಲಾಸ್ಟ್ ನಾನು ಮಂತ್ರಿ ಆದ ತಕ್ಷಣ ಎಲ್ಲ ಶಾಲೆಗಳನ್ನ ನಾವು ಅಡಾಪ್ಟ್ ಮಾಡ್ಕೊಳ್ಳಿ. ಆ ಏರಿಯಾ ರಿಜಿಸ್ಟ್ರಿ ಇನ್ಸ್ಟಿಟ್ಯೂಷನ್ಸ್ ಅವರು ಆ ಏರಿಯಾಗೆ ಸಂಬಂಧಪಟ್ಟಂತ ಇದನ್ನ ಸುಸಿ ನಡೆಯುವಂತ ಕಾರ್ಯಕ್ರಮ ಮತ್ತು ಒಂದು ಮಗು ಒಂದು ಗಿಡನ ಅಡಾಪ್ಟ್ ಮಾಡ್ಕೊಂಡು ಅದು ನೋಡ್ಕೊಂಡು ಅದ್ರ ಮುಂದೆ ಫೋಟೋ ಇಟ್ಕೊಂಡು ಐಡೆಂಟಿಫೈ ಮಾಡ್ಕೊಳ್ಳಿ ಅಂತ ಹೇಳಿ ಅವರಿಗೆಲ್ಲ ನಾವು ಮಾರ್ಗದರ್ಶನ ಕೊಟ್ಟಿದ್ದು. ಆ ದೃಷ್ಟಿಯಲ್ಲೂ ಅವತ್ತು ಆಗ್ತಾ ಇದೆ. ಈ ಕಾರ್ಯಕ್ರಮನ ನಾನು ನಾಳೆ ಸ್ವಲ್ಪ ಬ್ಯುಸಿ ಆಗ್ತೀವಿ, ಬೇರೆ ಬೇರೆ ಕಾರ್ಯಕ್ರಮ, ಸರ್ಕಾರ ಕಾರ್ಯಕ್ರಮ. ಸೊ ಅದಕ್ಕೆ ನಾವು 6ನೇ ತಾರೀಕಿಗೆ ಈ ಕಾರ್ಯಕ್ರಮವನ್ನು ನಾವು ಪೋಸ್ಟ್ಪೋನ್ ನಾವು ಮಾಡಿದ್ದೀವಿ. ಇಷ್ಟು ವಿಚಾರ, ಮಿಕ್ಕಿದ ವಿಚಾರ ಕೆಲವು ಇದೆ. 6ನೇ ತಾರೀಕು ನಾನು ಇದನ್ನ ನಿಮ್ಮ ಗಮನಕ್ಕೆ ನಾನು ತರ್ತೇನೆ. ಮೇನ್ ಇಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲ ಸಂಸ್ಥೆಗಳಿಗೆ ಇರುವಂತ 6,000 ಸಂಸ್ಥೆಗಳಿಗೂ ನಾನು ಆಹ್ವಾನ ಕೊಡ್ತಾ ಇದ್ದೇನೆ. ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗೆ ಮತ್ತು ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅವ್ರಿಗೆ ಮತ್ತು ಬೇರೆ ಬೇರೆ ಕ್ಲಬ್ಸ್ಗೆ ಎಲ್ಲರೂ ಕೂಡ ಇನ್ಸ್ಟಿಟ್ಯೂಷನ್ಸ್ ಅವ್ರಿಗೆ ಆಹ್ವಾನ ಕೊಡ್ತಾ ಇದ್ದೀವಿ. ನಿಮ್ಮಲ್ಲೆಲ್ಲ ನೀವು ಹೊಸ ಕ್ಲಬ್ಗಳನ್ನ ಪ್ರಾರಂಭ ಮಾಡಬೇಕು. ಹಸಿರು ಇರಬೇಕು, ಗ್ರೀನ್ ಇರಬೇಕು, ಬ್ಲೂ ವಾಟರ್ ಇರಬೇಕು, ನೀರನ್ನ ಮಾಡಬೇಕು ಅಂತ ಹೇಳಿ ನಿಮ್ಗೆ ಪ್ರೋತ್ಸಾಹ ಕೊಡ್ಲಿಕ್ಕೆ ನಿಮ್ಮ ಬೆಂಗಳೂರನ್ನ ನೀವೇ ಕಾಪಾಡಬೇಕು. ನೀವೇ ಮಾಲೀಕರು, ನೀವೇ ಜವಾಬ್ದಾರಿ. ನಿಮ್ಮ ಮಕ್ಕಳಿಗೆ ನೀವೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.